ಇವತ್ತು ಕರ್ನಾಟಕದಲ್ಲಿ ಒಂದಿಷ್ಟು ಪಾಲಿಸಿ ಬದಲಾವಣೆ ಆಗಬೇಕಾದ ಅವಶ್ಯಕತೆ ಇದೆ. ನಮ್ಮಲ್ಲಿ ಈ ಮಹಿಳೆಯರ ದೌರ್ಜನ್ಯ ಸಂಬಂಧಪಟ್ಟಂತೆ ಅತ್ಯಂತ ಕಳಪೆ ಮಟ್ಟದ ತನಿಖೆಗಳಾಗ್ತವೆ. ಎಲ್ಲೋ ಒಂದು ಕಡೆ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಮಹಿಳೆಯನ್ನೇ ಅಪರಾಧಿಯನ್ನು ನೋಡುವಂಥ ಒಂದು ಮನಸ್ಥಿತಿ ಇವತ್ತು ಸಮೂಲಾಗ್ರವಾಗಿ ಆ ಒಂದು ಪರಿಸ್ಥಿತಿನ ಬದಲಾವಣೆ ಆಗದೇ ಇದ್ದರೆ, ತನಿಖೆ ಒಂದು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಯಾವುದೇ ಪ್ರಕರಣದಲ್ಲಿ ಮಹಿಳಾ ದೌರ್ಜನ್ಯ ಪ್ರಕರಣದಲ್ಲಿ ನಡೀದೇ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದು ನಮಗೆ ಪ್ರಬುದ್ಧ ಪ್ರಕರಣ ಒಂದು ಕಾರಣ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಗತ ದಶಕಗಳಲ್ಲಿ ನೋಡ್ತಾ ಇರುವಂಥದ್ದು ಮಹಿಳೆಯರ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಪ್ರಾರಂಭದಲ್ಲಿ ಕೂಡ ಇದಕ್ಕೆ ಸ್ವಲ್ಪ ಹೋರಾಟ ಮಾಡಿದಾಗ ಸ್ವಲ್ಪ ಒಂದು ಇಂಟ್ರೆಸ್ಟ್ ತೋರಿಸುವಂತಹ ಸರ್ಕಾರ ಅದಾದ ನಂತರ ತಮ್ಮ ಇಡೀ ತನಿಖೆಗಳಲ್ಲಾಗಲಿ ಬರುವಂಥ ಫೈನಲ್ ರಿಪೋರ್ಟ್ಗಳಲ್ಲಾಗಲಿ ಆರೋಪಿ ಪರವೇ ಹೆಚ್ಚಾಗಿ ಕಾಣುವಂಥದ್ದು ನಾವು ಕಂಡು ಬರ್ತದೆ. ಅಥವಾ ಅಷ್ಟು ತನಿಖೆ ಎಷ್ಟು ಸಡಿಲವಾಗಿರ್ತದೆ ಅಂತಂದರೆ ಆರೋಪಿ ಅದರ ಉಪಯೋಗ ತುಂಬ ಸುಲಭವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬಹುಪಾಲು ಪ್ರಕರಣಗಳಲ್ಲಿ ಆರೋಪಿ ಬಿಡುಗಡೆ ಹೊಂದಿ ಹೊರಗೆ ನಡೀತಾನೆ. ಸೊ ಅಂಥ ಒಂದು ಸ್ಥಿತಿ ಬದಲಾಗಬೇಕಾದ ಅವಶ್ಯಕತೆ ಇದೆ. ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಒಂದು ಪಟಿಷ್ಠವಾದಂಥ ತನಿಖೆ ಆಗಬೇಕು. ಒಂದು ಸರಿಯಾದ ತನಿಖೆ ನಡೆಸಿ ಸರಿಯಾದ ರೀತಿಯಲ್ಲಿ ಆ ಪ್ರಾಸಿಕ್ಯೂಷನ್ ಮಾಡಬೇಕಾದ ಅವಶ್ಯಕತೆ ಹಿಂದೆಂದಿಗಿಂತಲೂ ಜಾಸ್ತಿ ಇದೆ. ಇವತ್ತು ಅಪರಾಧವನ್ನು ವೈಭವೀಕರಿಸುವಂತಹ ಒಂದು ಸಮಾಜದಲ್ಲಿರುವಂಥ ನಾವು ಆ ಒಂದು ಅಪರಾಧವನ್ನು ತಡೆಗಟ್ಟಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡದೇ ಇದ್ದಲ್ಲಿ ಇದು ಇನ್ನಷ್ಟು ಅಪರಾಧಗಳಿಗೆ ದಾರಿ ಮಾಡಿಕೊಡ್ತಂತೆ.